ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ರು ಚೆನ್ನಾಗಿದ್ರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಜುಲೈ 23ರ ನಂತರ ಕುಂಭ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಜುಲೈ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ಕುಂಭ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರಲಿದೆ, ಯಾವ ವಿಷಯದಲ್ಲಿ ಶುಭವಾಗಲಿದೆ, ಯಾವ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಕುಂಭ ರಾಶಿಯವರಿಗೆ ಈ ಜುಲೈ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಈ ಜುಲೈ 23ರ ನಂತರ ಯಾವುದರಲ್ಲಿ ಶುಭವಾಗಲಿದೆ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಕುಂಭ ರಾಶಿಯವರಿಗೆ ಈ ಜುಲೈ ತಿಂಗಳು ಒಂದು ಅದ್ಭುತವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಆದರೆ ಅದೇ ಸಮಯದಲ್ಲಿ ವೈಯಕ್ತಿಕ ಸಂಬಂಧಗಳಲ್ಲಿ ಕೆಲವು ಸೂಕ್ತವಾದಂತಹ ಸವಾಲುಗಳನ್ನು ಈ ರಾಶಿಯವರಿಗೆ ತರಲಿದೆ ಈ ತಿಂಗಳು. 6ನೇ ಮನೆಯಲ್ಲಿ ಕಟಕ ರಾಶಿಯಲ್ಲಿ ಲಗ್ನದಲ್ಲಿ ನೀವು ಸ್ವಲ್ಪ ಸಮಯದಿಂದ ಎದುರಿಸಿರ್ತಕ್ಕಂತಹ ಎಲ್ಲ ಸಾಲದ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಮತ್ತು ಶತ್ರು ಭಯಗಳನ್ನು ಶಾಶ್ವತವಾಗಿ ತೆಗೆದು ಹಾಕ್ತಾ ಬರ್ತೀರಿ. ಆದರೆ ನಿಜವಾದ ಪರೀಕ್ಷೆ ನಿಮ್ಮ ಮನಸ್ಸಿನೊಂದಿಗೆ ನಿಮ್ಮ 7ನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ನೀವು ಜನರ ಗುಂಪಿನೊಂದಿಗೆ ಹೊರಗೆ ಹೋಗಲು ಅಥವಾ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಲು ಬಯಸಿದರೆ ನಾನು ಅವರಿಗೆ ಸಾಕಾಗಿದ್ದೇನೆ ಎಂಬ ಭಾವನೆ, ಕೆಲವು ಅಪರಿಚಿತವಾದಂತಹ ಭಯ ಮತ್ತು ಕೀಳಿರಿಮೆ ನಿಮ್ಮಲ್ಲಿ ಕಾಡಲಿದೆ. ಇದು ನಿಮಗೆ ಒಂದು ರೀತಿಯ ಮಾನಸಿಕ ಏಕಾಂತತೆ ಮತ್ತು ನಿರ್ಲಿಪ್ತತೆಯನ್ನು ಬಯಸುವಂತೆ ಮಾಡಲಿದ್ದು, ಇದರ ಜೊತೆಗೆ 4ನೇ ಮನೆಯಲ್ಲಿ ಮಂಗಳನು ಕೋಪವನ್ನು ಹೆಚ್ಚಿಸಲಿದ್ದು, 1ನೇ ಮನೆಯಲ್ಲಿ ರಾಹು ನಿಮ್ಮನ್ನು ಅತಿಯಾಗಿ ಯೋಚಿಸುವಂತೆ ಮಾಡಲಿದ್ದಾರೆ. ನೀವು ನಿಮ್ಮ ಭಯವನ್ನು ನಿವಾರಿಸಿ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಈ ಜುಲೈ ತಿಂಗಳು ನಿಮಗೆ ವೃತ್ತಿಪರವಾಗಿ ಅಪಾರವಾದಂತಹ ಯಶಸ್ಸನ್ನು ನೀಡ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಜುಲೈ ತಿಂಗಳು ಈ ಕುಂಭ ರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು, ಅವುಗಳ ಪ್ರಭಾವ ಹೇಗಿರಲಿದೆ ಈ ರಾಶಿಯವರಿಗೆ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ. ಮೊದಲನೇದಾಗಿ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 4ನೇ ಮನೆಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಮಂಗಳನು ನಿಮ್ಮ ಮನೆಯಲ್ಲಿ ಕೋಪ, ಸ್ಥಿರಾಸ್ತಿ ಖರೀದಿ, ವಾಹನ ರಿಪೇರಿ, ತಾಯಿಯ ಅನಾರೋಗ್ಯದ ವಿಚಾರಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಂಗಳನ ಸಂಚಾರದ ಸಮಯದಲ್ಲಿ ಕಾಣಲಿದ್ದೀರಿ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯಲ್ಲಿ ಸಿಂಹ ರಾಶಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಕೇತು ಸಂಗಾತಿಯಿಂದ ಬೇರ್ಪಾಡುವಿಕೆ, ದಾಂಪತ್ಯದಲ್ಲಿ ಆತ್ಮವಂಚನೆ, ಸಾರ್ವಜನಿಕ ಜೀವನದಲ್ಲಿ ಭಯ, ಈ ರೀತಿಯ ಪ್ರಭಾವಗಳನ್ನು ಕೇತುವಿನ ಸಂಚಾರದ ಸಮಯದಲ್ಲಿ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 6ನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿ ಇರತಕ್ಕಂತಹ ಗುರುವು ಸಾಲ ಪರಿಹಾರವನ್ನು ಮಾಡಲಿಕ್ಕೆ ಹೊಳೆದನ್ನು ಮಾಡಲಿದ್ದು, ಶತ್ರುಗಳ ಮೇಲೆ ಈ ರಾಶಿಯವರು ಜಯವನ್ನು ಸಾಧಿಸಲಿದ್ದಾರೆ. ರೋಗಗಳಿಂದ ಗುಣಮುಖತೆ ಮತ್ತು ಕಚೇರಿಯಲ್ಲಿ ಅನುಕೂಲತೆಯನ್ನು ಈ ರಾಶಿಯವರು ಕಾಣಲಿದ್ದೀರಿ. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ, 2ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಶನಿಯು ದಿನದಲ್ಲಿ ಶನಿಯ ಕೊನೆಯ ಭಾಗ ಅಂದರೆ ಶನಿಯ ಸಾಡೆಸಾತಿಯ ಅಂತ್ಯದ ಭಾಗವಾಗಿರುವ ಕಾರಣ ಮಾತನಾಡುವಾಗ ಬಹಳ ಜಾಗೃತರಾಗಿ ಇರಿ. ಹಾಗೆ ಈ ರಾಶಿಯವರಿಗೆ ಆರ್ಥಿಕ ಶಿಸ್ತು ಕೂಡ ಶನಿಯ ಸಂಚಾರದ ಸಮಯದಲ್ಲಿ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, ಜುಲೈ 16ರಿಂದ 6ನೇ ಮನೆಗೆ ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಸೂರ್ಯನು ಅಂತಾರಾಷ್ಟ್ರೀಯ ಹಾಗೆ ಸರ್ಕಾರಿ ನೌಕರರ ವರ್ಗಾವಣೆ ಮತ್ತು ಸಬಲೀಕರಣವನ್ನು ತರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 6 ಮತ್ತು 5ನೇ ಮನೆಯಲ್ಲಿ ಬುಧನು ಈ ತಿಂಗಳಿನಲ್ಲಿ ಸಂಚಾರವನ್ನು ಮಾಡಲಿದ್ದು, ಜುಲೈ 7ರಿಂದ 5ನೇ ಮನೆಯಲ್ಲಿ ಇರತಕ್ಕಂತಹ ಬುಧನು ಬುದ್ಧಿವಂತಿಕೆ, ಹೂಡಿಕೆಗಳು, ಮಕ್ಕಳೊಂದಿಗೆ ಸಂತೋಷವನ್ನು ತರಲಿದ್ದು, ನಿಮ್ಮ ಏಕಾಗ್ರತೆಯು ಕೂಡ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ, ಈ ಜುಲೈ 23ರ ನಂತರ ಕಚೇರಿಯಲ್ಲಿನ ಉದ್ಯೋಗಿಗಳಿಗೆ ತುಂಬ ಸಕಾರಾತ್ಮಕವಾಗಿ ಈ ತಿಂಗಳು ಇರಲಿದೆ. 6ನೇ ಮನೆಯಲ್ಲಿ ಗುರುವಿನ ಸಂಚಾರ ಉಂಟಾಗುವ ಕಾರಣ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳು ಸಹ ನಿಮ್ಮ ಪರವಾಗಿ ತಿರುಗುತ್ತಾರೆ. ನಿಮ್ಮ ಯೋಜನೆಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತದೆ ಅಂತ ಹೇಳ್ತಾ, 10ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಮಂಗಳನು 4ನೇ ಮನೆಯಲ್ಲಿ ಇರೋದ್ರಿಂದ
ಕೆಲವರಿಗೆ ಮನೆಯಿಂದಲೇ ಕೆಲಸ ಮಾಡುವಂತಹ ಅವಕಾಶಗಳು ಕೂಡ ಸಿಗಲಿದೆ. ಜುಲೈ 16ರ ನಂತರ ಸೂರ್ಯನು 6ನೇ ಮನೆಗೆ ಪ್ರವೇಶವನ್ನ ಮಾಡೋ ಕಾರಣ ಅದರಿಂದ ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಒಪ್ಪಂದಗಳನ್ನು ಮಾಡುವವರಿಗೆ ಟೆಂಡರ್ಗಳು ಕೂಡ ಸಿಗಲಿದೆ. ಲಗ್ನದಲ್ಲಿ ರಾಹು ಇರೋದರಿಂದ ಅವರು ಕೆಲಸದ ಹೊರೆಯ ಬಗ್ಗೆ ಅನಗತ್ಯವಾಗಿ ಯೋಚಿಸಲಿದ್ದಾರೆ ಮತ್ತು ಮಾನಸಿಕ ಒತ್ತಡದಿಂದ ಬಳಲಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ರಾಶಿಯ ಉದ್ಯಮಿಗಳಿಗೆ ಲಾಭದಾಯಕವಾಗಿ ಇದ್ರೂ ವೈಯಕ್ತಿಕ ನಿರ್ಧಾರಗಳಲ್ಲಿ ಹಿಂಜರಿಕೆ ಇರಲಿದೆ. 7ನೇ ಮನೆಯಲ್ಲಿ ಕೇತುವಿನ ಸಂಚಾರ ಉಂಟಾಗುವ ಕಾರಣ ನಿಮ್ಮಲ್ಲಿರುವ ಕೆಲವು ಅಪರಿಚಿತ ಸ್ವಯಂ ಅನುಮಾನ ಮತ್ತು ಸಂಕೋಚವು ಗ್ರಾಹಕರು ಅಥವಾ ಹೊಸ ಗ್ರಾಹಕರನ್ನ ಎದುರಿಸುವುದನ್ನು ತಡೆಯಲಿದೆ. ಅವರು ತಮ್ಮ ಉತ್ಪನ್ನಗಳನ್ನು ಇಷ್ಟಪಡುತ್ತಾರೋ ಇಲ್ಲವೋ ಎಂಬ ಅವಿವೇಕದ ಭಯದಿಂದಾಗಿ ನೀವು ವ್ಯಾಪಾರ ಒಪ್ಪಂದಗಳನ್ನು ಮುನ್ನಡೆಸ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಪಾಲುದಾರಿಕೆ ಮತ್ತು ವ್ಯವಹಾರಗಳಲ್ಲಿಯೂ ಪಾಲುದಾರರ ಬಗ್ಗೆ ಒಂದು ರೀತಿಯ ನಿರ್ಲಿಪ್ತತೆ ಈ ರಾಶಿಯವರಿಗೆ ಇರಲಿದೆ ಮತ್ತು ಅವರ ಮೇಲಿನ ನಿಮ್ಮ ನಂಬಿಕೆ ದುರ್ಬಲಗೊಳ್ತಾ ಹೋಗ್ತದೆ. ಜುಲೈ 4ರಂದೆಯೇ 7ನೇ ಮನೆಯಲ್ಲಿ ಶುಕ್ರನ ಆಗಮನವು ನಿಮ್ಮ ಮಾನಸಿಕ ಭಯವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿದ್ದು ಮತ್ತು ವ್ಯವಹಾರದಲ್ಲಿ ಕಲಾತ್ಮಕತೆ ಮತ್ತು ಮೋಡಿತನವನ್ನು ಕಲಿಬೇಕಾಗಿರಲಿದೆ. ಹಾಗೆ ಇನ್ನು ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದ್ರೆ ಈ ಕುಂಭ ರಾಶಿಯವರಿಗೆ ಇದು ಹಣಕಾಸಿನ ವಿಷಯದಲ್ಲಿ ವಿಶ್ರಾಂತಿದಾಯಕವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ಸಂಪತ್ತಿನ ಅಧಿಪತಿಯಾಗಿರ್ತಕ್ಕಂತಹ ಗುರು ತನ್ನ ಉತ್ತುಂಗ ಸ್ಥಾನದಲ್ಲಿ ಇರೋದರಿಂದ ನಿಮ್ಮ ಮೇಲಿನ ಸಾಲ ಹೊರೆ ನಾಟಕೀಯವಾಗಿ ಕಡಿಮೆ ಆಗಲಿದೆ. ಹಣವು ಎಲ್ಲಿಂದಲೂ ಬರುತ್ತದೆ ಎಂಬ ಮನಸ್ಸು ನಿಮಗೆ ಸಾಲವಾಗಿ ತೋರಿಸ್ತೋಗ್ತದೆ ಅಂತಲೇ ಹೇಳ್ಬೋದು. 6ನೇ ಮನೆಯಲ್ಲಿ ಶನಿ ಇರೋ ಕಾರಣ, ಅದರಲ್ಲೂ ವರ್ಷದಲ್ಲಿ ಶನಿಯ ಕೊನೆಯ ಹಂತ ಆಗಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಜುಲೈ 7ರ ನಂತರ ಬುಧ ಗ್ರಹವು 5ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಇದು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವವರಿಗೆ ಉತ್ತಮವಾದಂತಹ ಧನಲಾಭವನ್ನು ಈ ಜುಲೈ 23ರ ನಂತರ ತರಲಿದೆ. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಷಯದಲ್ಲಿ ಗುರು ಮತ್ತು ಸೂರ್ಯ 6ನೇ ಮನೆಯಲ್ಲಿ ಇರುವುದು ನಿಮಗೆ ಸಂಪೂರ್ಣವಾದಂತಹ ರಕ್ಷಣೆಯನ್ನು ನೀಡಲಿದೆ. ಹಳೆಯ ಕಾಯಿಲೆಗಳು ಕೂಡ ಗುಣಮುಖವಾಗ್ತಾ ಹೋಗ್ತವೆ. 4ನೇ ಮನೆಯಲ್ಲಿ ಮಂಗಳ ಗ್ರಹವು ದೇಹದ ಉಷ್ಣತೆಯನ್ನು ಹೆಚ್ಚಿಸಿ ಎದೆಯುರಿ, ಎದೆನೋವು ಅಥವಾ ಆಮ್ಲೀಯತೆಯನ್ನು ಉಂಟು ಮಾಡಲಿದೆ. ಲಗ್ನದಲ್ಲಿ ರಾಹು ಮನಸ್ಸನ್ನು ಎಂದಿಗೂ ಶಾಂತಗೊಳಿಸುವುದಿಲ್ಲ. 7ನೇ ಮನೆಯಲ್ಲಿ ಕೇತು ಸಾಮಾಜಿಕವಾಗಿ ಸಂವಹನ ನಡೆಸದೆ ಕೋಣೆಯನ್ನು ಏಕಾಂಗಿಯಾಗಿ ಕುಳಿತುಕೊಳ್ಳುವ ಬಯಕೆಯನ್ನು ಹೆಚ್ಚಿಸಲಿದ್ದಾರೆ. ಇದು ಮಾನಸಿಕ ಚಿಂತನೆಗಳನ್ನು ಕಡಿಮೆ ಮಾಡಲು ಪ್ರತಿದಿನ ನಿಮ್ಮ ನೆಚ್ಚಿನ ದೇವರನ್ನು ಸ್ಮರಿಸುವುದು ಕೂಡ ಈ ರಾಶಿಯವರಿಗೆ ಒಳಿತಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನದಲ್ಲಿ ಈ ತಿಂಗಳು ನೀವು ಕತ್ತಿಯನ್ನು ಎದುರಿಸಬೇಕಾಗ್ತದೆ ಅಂತಲೇ ಹೇಳ್ಬೋದು. ಒಂದೆಡೆ ಮಂಗಳ ಗ್ರಹವು 4ನೇ ಮನೆಯಲ್ಲಿ ಇರೋದ್ರಿಂದ ಮನೆಯಲ್ಲಿರುವ ಎಲ್ಲರೂ ತುಂಬ ಕೋಪಗೊಳ್ಳುತ್ತಾರೆ. ನೀವು ಸಣ್ಣ ವಿಷಯಗಳಿಗೆ ನೀವು ಏನನ್ನ ಹೇಳುತ್ತಿದ್ದೀರಿ ಎಂದು ವಾದಿಸಲು ಪ್ರಾರಂಭವನ್ನು ಮಾಡಲಿದ್ದೀರಿ. ನಿಮ್ಮ ತಾಯಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಕೂಡ ಇದೇ ಟೈಮ್ನಲ್ಲಿ ಬರ್ಬೋದು. ಮತ್ತೊಂದೆಡೆ 7ನೇ ಮನೆಯಲ್ಲಿ ಇರ್ತಕ್ಕಂತಹ ಕೇತು ನಿಮ್ಮ ಸಂಗಾತಿಯಿಂದ ದೈಹಿಕ ಮತ್ತು ಮಾನಸಿಕ ಆತುರವನ್ನು ಹೆಚ್ಚಿಸಲಿದ್ದು ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದ್ರೆ ಜುಲೈ 7ರಂದೇ ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಬುಧನು ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ. ಮನೆಯಲ್ಲಿ ಅಧ್ಯಯನ ಮಾಡಲು ಸೂಕ್ತವಾದಂತಹ ವಾತಾವರಣವೂ ಇರೋದಿಲ್ಲ. ಗ್ರಂಥಾಲಯಕ್ಕೆ ಹೋಗಿ ಅಧ್ಯಯನ ಮಾಡುವುದು ಈ ರಾಶಿಯವರಿಗೆ ಉತ್ತಮವಾಗಿರಲಿದೆ. ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಯಶಸ್ವಿಯಾಗ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ತರುವಂತಹ ತಿಂಗಳು ಈ ಜುಲೈ ತಿಂಗಳು ಅಂತಲೇ ಹೇಳ್ಬೋದು. 4ನೇ ಮನೆಯಲ್ಲಿ ಮಂಗಳ ದೋಷ, 7ನೇ ಮನೆಯಲ್ಲಿ ಕೇತು ಭಯ ಮತ್ತು 3ನೇ ಮನೆಯಲ್ಲಿ ದೇವರ ದಿನದಂದು ಶನಿ ಪ್ರಭಾವವನ್ನು ಶಾಂತಗೊಳಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರವನ್ನು ಮಾಡ್ತಾ ಬನ್ನಿ. ನಿಮ್ಮ ಸಂಗಾತಿಯ ಬಗೆಗಿನ ನಿರ್ಲಿಪ್ತತೆ ಮತ್ತು ಸ್ವಯಂ ಕೇಳಿರಿಮೆಯನ್ನು ತೊಡೆದು ಹಾಕಲು ಗಣೇಶನಿಗೆ ಗರಿಕೆಯಿಂದ ಪೂಜೆಯನ್ನು ಸಲ್ಲಿಸಿ, ಹಾಗೆಯೇ ನೈವೇದ್ಯವನ್ನು ಅರ್ಪಿಸ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಮನೆಯಲ್ಲಿ ಅನಗತ್ಯ ಜಗಳ ಮತ್ತು ಕೋಪವನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರ ಭಗವಾನ್ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ, ಹಾಗೆ ಕುಜಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಬನ್ನಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ. ಶನಿವಾರದಂದು ಶನಿಯ ಸಾಡೇಸಾತಿಯನ್ನು ಕಡಿಮೆ ಮಾಡಲು, ಹಾಗೆ ಆರ್ಥಿಕ ನಷ್ಟ ಅಥವಾ ವಿವಾದಗಳನ್ನು ತಪ್ಪಿಸಲು ಶಿವನ ದೇವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪಾರಾಧನೆಯನ್ನು ಮಾಡಿ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಯನ್ನು ಪೂಜಿಸಿ, ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿಯುಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಹಾಗೆ ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ.
ಸಾಧ್ಯವಾದರೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗಣೇಶಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ಹಾಗೆಯೇ ಮಂಗಳ ಮತ್ತು ಗಣೇಶ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.